ಸ್ನೇಹಿತರೆ ನಮಸ್ಕಾರ. ಒಂದು ಸಣ್ಣ ಅಪ್ಡೇಟ್. ಇವಾಗ ನಮ್ಮ ಅಂಗಡಿಗೆ ಒಬ್ರು ಕಸ್ಟಮರ್ ಬಂದಿದ್ರು. ಈಗ ನಡೆದಿರೋ ಒಂದು ಘಟನೆ ಮಕ್ಕಳು ವಿಚಾರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಆ ಥರ ಎಲ್ಲ ಇರುತ್ತಲ್ಲ, ಮಕ್ಕಳನ್ನ 120 ಆಗಿ ಬಿಡಕ್ಕೆ ಹೋಗ್ಬಿಡಿ. 120 ಆಗಿ ಬಿಟ್ಟಾಗ ಇದಿರುತ್ತಲ್ಲ, ಕಂಬಿಗಳು ಇರುತ್ತಲ್ಲ, ಕಂಬಿ ಹಿಡ್ಕೊಂಡು ಬಗ್ ನೋಡಕ್ ಹೋದಾಗ ಬಿದ್ದಿದ್ದಾರೆ. 3ನೇ FTರಿಂದ ಒಂದು ಮಗು ಬಿದ್ದಿದೆ. ಅದೃಷ್ಟ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ನನಗೆ ಕರೆಕ್ಟಾಗಿ ವಿಷಯ ಬಂದಿಲ್ಲ. ಒಬ್ರು ಕಸ್ಟಮರ್ ಹೇಳಿದ್ದು, ಅವ್ರ ಮನೆ ಪಕ್ಕದವ್ರು ಯಾರೋ ಹೇಳಿದ್ದು ನನಗೆ 3ನೇ FTರಿಂದ ಬಿದ್ದಿದ್ದಾರೆ. ಬಟ್ ಪಾಪು ಕಣ್ಣು ಬಿಟ್ಟಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಅದು ಫುಲ್ ವಿಚಾರ ನೋಡ್ಬೇಕು, ಯಾರನ್ನಾರು ಕೇಳಿ ತಿಳ್ಕೊಬೇಕು. ಈ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮಕ್ಕಳಿರೋ ಮನೆಗಳಲ್ಲಿ ದಯವಿಟ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ತಂದೆ ತಾಯಿದಿರು ಮೊಬೈಲ್ ಬಂದ್ಬಿಟ್ಟು ಮೊಬೈಲ್ ರೀಲ್ಸ್ ನೋಡಿಕೊಂಡು ಕಾಲಹರಣ ಮಾಡಬೇಡಿ. ಮಕ್ಕಳನ್ನ ಕೇರ್ಲೆಸ್ ಮಾಡಬೇಡಿ. ಮಕ್ಕಳ ಮೇಲೆ ಗಮನ ಇರಲಿ. ತುಂಬ ಡೇಂಜರು. ಮಗು ಏನೂ ಆಗದೆ ಇರಲಿ, ಬೇಡ್ಕೊಳ್ಳೋಣ. ನನಗಿನ್ನೂ ಅದು ವಿಚಾರ ಪೂರ್ತಿ ತಿಳಿದಿಲ್ಲ, ತಿಳ್ಕೊತೀನಿ. ಆದಷ್ಟು ನೋಡಿ, 3ನೇ FTರಿಂದ ಕಂಬಿ ನೋಡೋಕ್ಕೆ, ಬಗ್ ನೋಡೋಕ್ಕೆ ಬಂದು ಬಿದ್ದಿರೋದು ಸ್ಕಿಡ್ಡಾಗಿ. ನಿಮ್ಮ ಮನೇಲಿ ಮಕ್ಳುಗಳು ಇರ್ತಾರೆ, ಆ ಮಕ್ಳುಗಳ್ನ ಹುಷಾರಾಗೆ ನೋಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಎದುರಿಸ್ಬೇಕು ಅಂತಲ್ಲ, ಇದೊಂದು ಅವೇರ್ನೆಸ್ ಇರಲಿ. ಆದಷ್ಟು 4 ಜನಕ್ಕೆ ಶೇರ್ ಮಾಡಿ. ಇಷ್ಟ ಆದರೆ ನಮ್ಮನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಬಾಯ್.